ಗುಡ್ ನ್ಯೂಸ್, ಶುಭ ಸುದ್ದಿ, ಸಂತೋಷದ ಸುದ್ದಿ. ರಾಜ್ಯ ಸರ್ಕಾರದಿಂದ ನೌಕರರಿಗೆ ಬಂಪರ್ ಗಿಫ್ಟ್. ನೀವು ಈಗ ಪ್ರೆಸೆಂಟ್ ತಗೊಳ್ತಾರಂಥ ಸಂಬಳ, ಆ ಸಂಬಳದಲ್ಲಿ 60% ಹೆಚ್ಚಳ ಆಗುತ್ತೆ. ಉದಾಹರಣೆಗೆ ನೀವು ಒಂದು 10,000 ರೂಪಾಯಿ ಸಂಬಳ ತಗೊಳ್ತಾ ಇದ್ರಿ ಅಂದರೆ ಅದು ಮುಂದಿನ ತಿಂಗಳಿಂದ 16,000 ರೂಪಾಯಿ ಆಗತ್ತೆ. ಅದೇ 26,000 ರೂಪಾಯಿ ಸಂಬಳ ತಗೊಳ್ತಾ ಇದ್ದರೆ ಅದು ಮುಂದಿನ ತಿಂಗಳು 36,000 ರೂಪಾಯಿ ಸಂಬಳ ತಗೊಳ್ತೀರಿ. ಅಂತಹ ಒಂದು ಬಂಪರ್ ಗಿಫ್ಟನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಅದು ಅಧಿಸೂಚನೆಯ ಮೂಲಕ, ಸರ್ಕಾರಿ ಆದೇಶದ ಮೂಲಕನೇ ಕೊಟ್ಟಿದೆ. ಇದರಿಂದಾಗಿ ಯಾವೆಲ್ಲ ನೌಕರರಿಗೆ, ಯಾವೆಲ್ಲ ಕಾರ್ಮಿಕರಿಗೆ ಯೂಸ್ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ರಾಜ್ಯ ಸರ್ಕಾರ ಬಂಪರ್ ಗಿಫ್ಟನ್ನು ನೀಡಿದೆ. ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಮಿನಿಮಮ್ ಸ್ಯಾಲರಿ, ಕನಿಷ್ಠ ವೇತನ, ಹರ್ಷ, ಸಂತೋಷ. ಕಾರ್ಮಿಕ ವಲಯದಲ್ಲಿ ಬಂಪರ್ ಗಿಫ್ಟ್ ನೀಡಿದ ಸರ್ಕಾರ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿದೆ. ಎಷ್ಟು? ಕನಿಷ್ಠ 60% ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಿ ಸರ್ಕಾರದ ಅಧಿಸೂಚನೆಯನ್ನು ಹೊರಡಿಸಿದೆ. ರಾಜ್ಯದ ಸುಮಾರು 81ಕ್ಕೂ ಹೆಚ್ಚು ಉದ್ಯೋಗ ವಲಯದಲ್ಲಿ ಕನಿಷ್ಠ ವೇತನವನ್ನು ಸರಾಸರಿ 60% ಹೆಚ್ಚಳ ಮಾಡಿ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ತೀರ್ಮಾನದಿಂದಾಗಿ ರಾಜ್ಯಾದ್ಯಂತ 1 ಕೋಟಿಗೂ ಅಧಿಕ ಅಸಂಘಟಿತ ವಲಯದ ಕಾರ್ಮಿಕರಿಗೆ ನೇರವಾಗಿ ಆರ್ಥಿಕವಾಗಿ ಲಾಭ ಆಗತ್ತೆ. ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಅನ್ವಯ ವೈಜ್ಞಾನಿಕವಾಗಿ ಈ ವೇತನ ಪರಿಷ್ಕರಣೆ ಮಾಡಲಾಗಿದೆ ಅಂತ ಹೇಳಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗೆಯೇ ಕಾರ್ಮಿಕ ವಲಯದ ಬೇಡಿಕೆಗೆ ಮಣಿದಿರುವಂತಹ ಸರ್ಕಾರ ಇದೇ ಮೊದಲ ಬಾರಿಗೆ ಎಲ್ಲ ನಿಗದಿತ ಉದ್ಯೋಗಗಳನ್ನು ಒಂದೇ ಅಧಿಸೂಚನೆಯಲ್ಲಿ ತುಂಬಿದೆ. ಈ ವೇತನ ಲೆಕ್ಕಾಚಾರ ಸುಲಭವಾಗಲು ಈ ಹಿಂದೆ ಇದ್ದಂಥ 4 ವಲಯಗಳನ್ನು 3 ವಲಯಗಳಾಗಿ ಪರಿಷ್ಕರಿಸಲಾಗಿದೆ. ಈ ಪರಿಷ್ಕೃತ ವೇತನ ಪಟ್ಟಿಯನ್ನು ಖಾಸಗಿ ಶಾಲೆಯ, ಕಾಲೇಜು, ಬೋಧಕೇತರ ಸಿಬ್ಬಂದಿ, ಇ-ಕಾಮರ್ಸ್, ಕೊರಿಯರ್ ಸಂಸ್ಥೆಗಳ ನೌಕರರು ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವಂಥ ನೌಕರರಿಗೆ ಇದು ಅನ್ವಯ ಆಗತ್ತೆ. ಕನಿಷ್ಠ ಈಗ ಗರಿಷ್ಠ ವೇತನವಾಗಿದೆ. ಸಾಮಾನ್ಯ ಉದ್ಯಮಗಳು ಹಾಗೂ ಉದ್ಯೋಗಿಗಳಿಗೆ, ಸಾಮಾನ್ಯವಾಗಿ ಕೈಗಾರಿಕೆಗಳು, ಗಾರ್ಮೆಂಟ್ಸ್ಗಳು, ಅಂಗಡಿ ಹಾಗೂ ವಾಣಿಜ್ಯ ಸಂಸ್ಥೆಗಳಿಗೆ ಇದು ಅನ್ವಯ ಆಗತ್ತೆ. ಅತಿ ಕುಶಲ ಕಾರ್ಮಿಕರಿಗೆ ವಲಯ 1ರಲ್ಲಿ ದಿನಕ್ಕೆ 1,196 ರೂಪಾಯಿ 69 ಪೈಸೆ ಸ್ಯಾಲ್ರಿ ಸಿಗತ್ತೆ. ತಿಂಗಳಿಗೆ 31,114.02 ರೂಪಾಯಿ ಸಿಗತ್ತೆ. ವಲಯ 2ರಲ್ಲಿ ಇರುವಂಥವರಿಗೆ ಒಂದು ದಿನಕ್ಕೆ 1,087 ರೂಪಾಯಿ, ಪ್ರತಿ ತಿಂಗಳಿಗೆ 28,285 ರೂಪಾಯಿ ಸಿಗತ್ತೆ. ವಲಯ 3ರಲ್ಲಿ ಇರುವಂಥವರಿಗೆ 989 ರೂಪಾಯಿ ಸಿಗತ್ತೆ. ಅದು ಪ್ರತಿ ತಿಂಗಳಿಗೆ 25,714 ರೂಪಾಯಿ ಆಗತ್ತೆ. ಅದೇ ರೀತಿ ಕುಶಲ ಕಾರ್ಮಿಕರಿಗೆ, ಸ್ಕಿಲ್ ಲೇಬರ್ಸಿಗೆ ಪ್ರತಿದಿನಕ್ಕೆ 1,087.90 ಪೈಸೆ, ಅಂದರೆ 1,087 ರೂಪಾಯಿ 90 ಪೈಸೆ, ಪ್ರತಿ ತಿಂಗಳಿಗೆ 28,285.47 ರೂಪಾಯಿ. ವಲಯ 2ರಲ್ಲಿ ಕೆಲಸ ಮಾಡೋರಿಗೆ 889 ರೂಪಾಯಿ, ಪ್ರತಿ ತಿಂಗಳು 25,714 ರೂಪಾಯಿ. ವಲಯ 3ರಲ್ಲಿ ಕೆಲಸ ಮಾಡೋರಿಗೆ 899 ರೂಪಾಯಿ. ಅಂದರೆ
ಪ್ರತಿ ತಿಂಗಳು ಅವರಿಗೆ 23,376 ರೂಪಾಯಿ ಸಿಗತ್ತೆ. ಅದೇ ಅರೆಕುಶಲ ಕಾರ್ಮಿಕರಿಗೆ ವಲಯ 1ರಲ್ಲಿ 989 ರೂಪಾಯಿ, 25,714 ರೂಪಾಯಿ. ವಲಯ 2ರಲ್ಲಿ ದಿನಕ್ಕೆ 899.09 ರೂಪಾಯಿ, ತಿಂಗಳಿಗೆ 23,376 ರೂಪಾಯಿ. ವಲಯ 3ರಲ್ಲಿ 817 ರೂಪಾಯಿ, ಪ್ರತಿ ತಿಂಗಳಿಗೆ 21,000 ರೂಪಾಯಿ ಸಿಗತ್ತೆ. ಅಕುಶಲ ಅಂದರೆ ಕುಶಲಕರ್ಮಿ ಅಲ್ಲದೇ ಇರೋರು, ಸ್ಕಿಲ್ ಲೇಬರ್ ಅಲ್ದಿದ್ದವರಿಗೆ ವಲಯ 1ರಲ್ಲಿ 899 ರೂಪಾಯಿ ಸಿಗತ್ತೆ. ಅದು ಪ್ರತಿ ತಿಂಗಳು 23,376 ರೂಪಾಯಿ ಸಿಗತ್ತೆ. ವಲಯ 2ರಲ್ಲಿ 817 ರೂಪಾಯಿ, ತಿಂಗಳಿಗೆ 21,251 ರೂಪಾಯಿ ಸಿಗತ್ತೆ. ವಲಯ 3ರಲ್ಲಿ 743.05 ರೂಪಾಯಿ ಸಿಗತ್ತೆ. ಅದನ್ನು ತಿಂಗಳಿಗೆ 19,319 ರೂಪಾಯಿ ಸಿಗತ್ತೆ. ಸ್ನೇಹಿತರೆ, ಈ ಕನಿಷ್ಠ ವೇತನವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಅದರಂತೆ ಈಗ ಮಾಡಿರುವಂಥ ಏರಿಕೆಯಿಂದ ಸಣ್ಣ ಹಾಗೂ ಅತಿ ಸಣ್ಣ ಉದ್ಯಮಿಗಳಿಗೆ ತೀವ್ರ ಸಂಕಷ್ಟ ಆಗತ್ತೆ. ಈಗಾಗಲೇ ವಿದ್ಯುತ್ ಕಚ್ಚಾ ವಸ್ತುಗಳ ದರ ಏರಿಕೆಯಿಂದಾಗಿ ಈ ವಲಯ ತತ್ತರಿಸ್ತಾ ಇದೆ. ಹಾಗಾಗಿ ಈ ವಲಯಕ್ಕೆ ಆಘಾತ ತಂದಿದೆ. ಇದನ್ನು ನಾವು ಒಪ್ಪೋದಿಲ್ಲ, ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿ ಉಮಾರೆಡ್ಡಿ FKCCI ಅಧ್ಯಕ್ಷರು ತಿಳಿಸಿದ್ದಾರೆ. ವರ್ಗೀಕರಣವನ್ನು ಯಾವ ರೀತಿ ಮಾಡ್ತಾರೆ? ವಲಯ 1, ವಲಯ 2, ವಲಯ 3. ಆವಾಗಲೇ ನಾನು ನಿಮಗೆ ಹೇಳಿದೆ, ವಲಯ 1ರಲ್ಲಿರೋರಿಗೆ, 2ರಲ್ಲಿರೋರಿಗೆ, 3ರಲ್ಲಿರೋರಿಗೆ ಅಂತ ಹೇಳಿದ್ದೆ. ಈಗ ವಲಯ ಯಾವ್ದ್ಯಾವುದು ಅಂತ ನೋಡೋದಾದರೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ, ಅಂದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರುವಂಥವರು ವಲಯ 1 ಆಗ್ತಾರೆ. ವಲಯ 2ರಲ್ಲಿ ಅಂದರೆ ರಾಜ್ಯದ ಇತರೆ ಮಹಾನಗರ ಪಾಲಿಕೆಗಳು ಹಾಗೂ ಜಿಲ್ಲಾ ಕೇಂದ್ರಗಳು ಆಗ್ತವೆ. ಮಹಾನಗರ ಪಾಲಿಕೆಗಳು ನಿಮಗೆ ಗೊತ್ತಿದೆ: ಮಂಗಳೂರು, ಮೈಸೂರು, ಶಿವಮೊಗ್ಗ, ತುಮಕೂರು, ಬಳ್ಳಾರಿ, ದಾವಣಗೆರೆ, ವಿಜಯಪುರ, ಹುಬ್ಬಳ್ಳಿ ಧಾರವಾಡ, ಬೆಳಗಾವಿ ಹಾಗೂ ಕಲಬುರಗಿ ಸೇರುತ್ತೆ. ವಲಯ 3ರಲ್ಲಿ 2ನೇ ವಲಯದಲ್ಲಿ ನಮೂದಿಸಿರುವ ಪ್ರದೇಶವನ್ನು ಹೊರತುಪಡಿಸಿ, ಅಂದರೆ ಮಹಾನಗರ ಪಾಲಿಕೆಗಳು ಹಾಗೂ ಜಿಲ್ಲಾ ಕೇಂದ್ರಗಳನ್ನು ಹೊರತುಪಡಿಸಿ ತಾಲೂಕು ಕೇಂದ್ರಗಳಲ್ಲಿ ಕೆಲಸ ಮಾಡ್ತಿರುವಂಥ ನೌಕರರನ್ನು ವಲಯ 3ರ ವ್ಯಾಪ್ತಿಯಲ್ಲಿ ತರಲಾಗಿದೆ. ಕನಿಷ್ಠ ವೇತನ ಕಾಯ್ದೆ 1948ರ ಅಡಿಯಲ್ಲಿ ರಾಜ್ಯಾದ್ಯಂತ ಏಕರೂಪದ ಕನಿಷ್ಠ ವೇತನ ಪರಿಷ್ಕರಿಸುವ ಸರ್ಕಾರ ನಿರ್ಧಾರ ಲಕ್ಷಾಂತರ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಹರ್ಷ ತಂದಿದೆ. ಆದರೆ ಉದ್ಯೋಗದಾತರಿಗೆ, ಅಂದರೆ ಫ್ಯಾಕ್ಟ್ರಿ ಓನರ್ಸಿಗೆ ಆತಂಕ ವ್ಯಕ್ತ ಆಗಿದೆ, ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕನಿಷ್ಠ ವೇತನ ಪರಿಷ್ಕರಿಸಿ ರಾಜ್ಯದ ಅಂತಿಮ ಅಧಿಸೂಚನೆ ಹೊರಡಿಸಿರುವ ಬೆನ್ನಲ್ಲೇ ಕಳವಳಗೊಂಡಿರುವಂಥ ಉದ್ಯೋಗದಾತರು ನ್ಯಾಯಾಲಯದ ಮೆಟ್ಟಿಲಿಗೆ ಏರಲು ಮುಂದಾಗಿದ್ದಾರೆ. 4 ಸಚಿವರು ಸಹ ಕನಿಷ್ಠ ಪಿಂಚಣಿ ಪರಿಷ್ಕರಣೆಗೆ ಅಸಮ್ಮತಿ ವ್ಯಕ್ತಪಡಿಸಿದ್ದಾರೆ ಅಂತ ತಿಳಿದುಬಂದಿದೆ. ಇಂತಹ ನಿರ್ಧಾರದಿಂದಾಗಿ ಹೂಡಿಕೆದಾರರು ಕರ್ನಾಟಕಕ್ಕೆ ಬರಲು ಹಿಂದೇಟು ಹಾಕ್ತಾರೆ. ಕಳವಳಕಾರಿಯಾಗಿದೆ. ಹಾಗಾಗಿ ಸರ್ಕಾರದ ತೀರ್ಮಾನದಿಂದಾಗಿ ಸುಮಾರು 81 ಬಗೆಯ ಕಾರ್ಮಿಕರ ಕನಿಷ್ಠ ವೇತನ 60% ಹೆಚ್ಚಳ ಆಗತ್ತೆ. ಅಧಿಸೂಚನೆಯ ಪ್ರಕಾರ ಕನಿಷ್ಠ ವೇತನ ಪಾವತಿ ಮಾಡಿದರೆ ಕರ್ನಾಟಕದ ಉತ್ಪಾದನಾ ವೆಚ್ಚ ಹಾಗೂ ಸೇವಾ ವೆಚ್ಚ ಹೆಚ್ಚಾಗತ್ತೆ. ಅನ್ಯ ರಾಜ್ಯಗಳಿಗೆ ಪೈಪೋಟಿ ನೀಡೋದು ಕಷ್ಟ ಅಂತ ಕಳವಳವನ್ನು ವ್ಯಕ್ತಪಡಿಸಿದರೆ, ಕನಿಷ್ಠ ವೇತನ ಸಿಗಬೇಕು ಎಂಬುದು ಇಲ್ಲಿ 2 ಮಾತಿಲ್ಲ. ಆದರೆ ಈ ಪ್ರಮಾಣದಲ್ಲಿ ಏರಿಸಿರೋದ್ರಿಂದ ಸಣ್ಣ ಪುಟ್ಟ ಕೈಗಾರಿಕೆಗಳು ಬಾಗಿಲು ಮುಚ್ಚುವಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ತಿಳಿದು ಬಂದಿದೆ. ಏನೇ ಆಗಿದ್ರೂ ಸ್ನೇಹಿತರೆ, ಸರ್ಕಾರ ಮಾಡಿರುವಂತಹ ಈ ತೀರ್ಮಾನದಿಂದಾಗಿ ಅಸಂಘಟಿತ ವಲಯದ 1 ಕೋಟಿಗೂ ಹೆಚ್ಚು ಕಾರ್ಮಿಕರಿಗೆ ಬಾಳಿಗೆ ಬೆಳಕಾಗತ್ತೆ. ಅವರಿಗೆ ಕನಿಷ್ಠ ಸಂಬಳ ಸಿಗೋದ್ರಿಂದ ಅವರಿಗೆ ಉಪಯೋಗ ಆಗತ್ತೆ ಅಂತ ಹೇಳ್ತಾ, ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಇಲ್ಲಿ ಕೋಷ್ಟಕವನ್ನು ಕೊಟ್ಟಿದ್ದೀನಿ.
ಕೌಶಲ್ಯವಾರು ಅತಿ ಕುಶಲ, ಕುಶಲ, ಅರೆ ಕುಶಲ ಹಾಗೂ ಅಕುಶಲ, ವಲಯ 1, ವಲಯ 2, ವಲಯ 3ಕ್ಕೆ ದಿನಕ್ಕೆಷ್ಟು ತಿಂಗಳಿಗೆಷ್ಟು ಅನ್ನೋದನ್ನು ಕೊಟ್ಟಿದ್ದೀನಿ. ತಾವೆಲ್ಲ ಇದನ್ನು